ಇವತ್ತು 5:30ಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಜೆ. ನೋಡಿ ನಮ್ಮ ಇಂಚಿ ಅಲ್ಲಿ ಮೇಯ್ತಾ ಅದೇ ಒಂದೇ ಬಿಟ್ಬಿಟ್ಟಿದ್ದೀವಿ, ಮೇಯ್ತಾ ಅದೇ. ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವೀಡಿಯೋ ನಿಮಗೆ ತುಂಬ ಇಷ್ಟ ಆಯ್ತದೆ. ಇವತ್ತು ನಮ್ಮೂರಲ್ಲಿ ಹನುಮಂತರಾಯನ ಅರಸೇವೆ, ನಿಮ್ಗೆ ತುಂಬ ಇಷ್ಟ ಆಯ್ತದೆ. ವೀಡಿಯೋ ನೋಡಿ ಪೂರ್ತಿಯಾಗಿ, ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಹೋಗೋಣ. ಇದು ನಮ್ಮೂರ ದೇವರು ತುಳಸಿ ದೇವಿ ಅಂತ. ಇದನ್ನು ತಗೊಂಡು ನಾವು ಹನುಮಂತರಾಯನ ಗುಡಿ ತಕ ಹೋಗ್ತೀವಿ. ಇದನ್ನು ತಗೊಂಡೇ ಹೋಗ್ಬೇಕು ದೇವರ. ಹನುಮಂತರಾಯನ ಗುಡಿ ತಕ ಹೋಗ್ತೀವಿ, ಬನ್ನಿ ತೋರಿಸ್ತೀನಿ. ಈಗ ದೇವ್ರು ಹೊತ್ಕೊಂಡು ನಾವು ಹನುಮಂತರಾಯನ ಗುಡಿ ತಕ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಆಮೇಲೆ ದೇವ್ರು ಹೊತ್ಕೊಂಡ್ಬರ್ತೀವಿ. ನೋಡಿ ಈಗ ಹೊತ್ಕೊಂಡು ಹೋಗ್ತೀವಿ ಅಲ್ಲಿಗೆ. ಬನ್ನಿ ತೋರಿಸ್ತೀನಿ ಪೂರ್ತಿಯಾಗಿ ನೋಡಿ ಎಲ್ಲ. ಮಕ್ಕಳು ಕಳಸ ಹೋಗ್ತಾವೆ ನೋಡಿ. ಒಂದು ತುಳಸ ಮುಂದೆ ಒಂದು ಹನುಮಂತರಾಯಂದು ಕಳಸ ಹೋಗ್ತಿರೋದು ನೋಡಿ. ಇವೆರಡು ಮಕ್ಕಳು ಕಳಸ ಹೋಗ್ತವೆ. ನಾವು ದೇವಸ್ಥಾನಕ್ಕೆ ಹನುಮಂತರಾಯನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಲೈಟ್ ಇಲ್ಲ, ಯಾಕೆಂದರೆ ಅಲ್ಲಿ ಕತ್ಲೆ. ಅದು ಊರಿಂದ ಆಚೆ ಇರೋದು. ಅಲ್ಲಿ ಲೈಟ್ ಹಾಕೋಂಗಿಲ್ಲ. ಏನಕ್ಕೆ ಅಂದರೆ ಆಲದ ಮರ ಅದೇ, ಅಲ್ಲಿ ಆಲದ ಮರ ತುಂಬ ಬರೀ ಜೇನೇ ಐತೆ. ಜೇನುಳು ಆಲೆ ಒಂದು 2-3 ಸತಿ ಎದ್ದಿತ್ತು ಅಂದ್ಬಿಟ್ಟು ಅಲ್ಲಿ ಲೈಟ್ ಹಾಕಲ್ಲ. ಅದಕ್ಕೋಸ್ಕರ ಲೈಟ್ ಹಾಕಿರಲಿಲ್ಲ. ನೋಡಿ ಬಂದು ಇಲ್ಲಿಗೆ ಫುಲ್ಲು ಕತ್ಲೆ ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಇಲ್ಲಿ ಲೈಟ್ ಹಾಕೋಂಗಿಲ್ಲ, ಜೇನುಳು ಎದ್ಬಿಡ್ತವೆ. ಆಲ್ರೆಡಿ ಆಲೆ ಒಂದು 2 ಸತಿ ಎಲ್ಲ ಕಚ್ಚಿಸ್ಕೊಂಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಲೈಟ್ ಹಾಕಲ್ಲ ಇಲ್ಲಿ. ನೈಟ್ ಹೊತ್ತು ಈಗ ಸೌಂಡಿಗೆ ಮತ್ತು ಗಂಧಕಡಿ ಇದು ಗಮನಕ್ಕೆ ಬಂದ್ಬಿಡ್ತವೆ ಅಂತಾರೆ. ಅದಕ್ಕೋಸ್ಕರ ಇಲ್ಲಿ ಫುಲ್ಲು ಕತ್ಲೆನೇ ಇರೋದು. ವಿಡಿಯೋ ಕತ್ಲೆ ಕಾಣಿಸ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇಲ್ಲಿಗೆ ಬಂದಿದ್ದೀವಿ ಇವಾಗ, ತೋರಿಸ್ತೀನಿ ನೋಡಿ. ಇದೇ ಹನುಮಂತರಾಯನ ದೇವಸ್ಥಾನ. ಸೀಟ್ ಹೊಚ್ಚಿರೋದಷ್ಟೇ, ಸುತ್ತ ಏನು ದೇವಸ್ಥಾನ ಅಂತ ಏನು ಕಟ್ಟಿಲ್ಲ ಇದನ್ನು. ಇದು ಪುರಾತನ ಕಾಲದಿಂದ ಅದಂತೆ, ಅದನ್ನು ತೋರಿಸ್ತೀನಿ ತಡೀರಿ ನಿಮಗೆ. ಇದು ಹನುಮಂತರಾಯನ ದೇವಸ್ಥಾನ ಅಂತ ನಮ್ಮ ತಾತ ಮುತ್ತಾತರ ಕಾಲದಿಂದ ಇದನ್ನು ಪೂಜ್ಕೊಂಬಂದಿರೋದು. ವರ್ಷಕ್ಕೊಂದ್ಸತಿ ಮಾಡ್ತೀವಿ ನಾವು ಇದನ್ನ. ಪೂಜೆ ಸಂಬಂಧ
ಕೆಲಸ ಮಾಡ್ತಿಲ್ಲ ನೀನು ನೀನ್ ಯಾಕೆ ಬಟ್ಟೆ ಮೇಲೆ ಕೂತದೆ ಒಂದು ನೋಡಿ ಪೂಜೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ಒಂದೊಂದು ಜೇನುಳ ಎದ್ಬಿಟ್ಟವೆ. ಎಲ್ಲರಿಗೂ ಭಯ ಆಗ್ಬಿಡ್ತು. ಎಲ್ಲ ಮೊಬೈಲ್ ಟಾರ್ಚ್ ಹಾಕೊಂಡಿದ್ರು, ಎಲ್ಲ ಆಫ್ ಮಾಡಿಬಿಟ್ಟವ್ರೆ. ಆಲ್ರೆಡಿ ಒಂದೊಂದು ಹುಳ ಹಾರಾಡ್ತೈತೆ. ಈ ಗಂಧಕಡಿ ಸ್ಮೆಲ್ಗೆ ಬಂದ್ಬಿಡ್ತವಂತೆ. ಗಂಧಕಡಿ ಮತ್ತು ಇದು ತಮಟೆ ಬಡಿತಿದ್ರಲ್ಲ, ಅರೆ ಬಡಿತಿದ್ರಲ್ಲ, ಆ ಸೌಂಡ್ಗೆ ಎದ್ಬಿಟ್ಟವೆ. ಈಗೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಅರೆನೂ ಬಡಿತಲ್ಲ ಮತ್ತು ಟಾರ್ಚ್ ಆಫ್ ಮಾಡಿಬಿಟ್ಟಿದ್ದೀವಿ. ಹುಳ ಎದ್ದರೆ ಏನು ಹುಸಿ ಇಲ್ಲ, ಹುಳ ಮರದ ತುಂಬ ಹುಳವೆ. ಏನಾರ ಹುಳ ಎದ್ದರೆ ಯಾರೂ ಇರಲ್ಲ ಅಲ್ಲಿ, ಎಲ್ಲ ಓಡೋಗ್ಬಿಡ್ತಾರೆ. ಅದಕ್ಕೋಸ್ಕರ ನಿಧಾನಕ್ಕೆ ಅಲ್ಲೇನೂ ತೊಂದರೆ ಆಗ್ತದಂಗೆ ಮಾಡ್ತಾಯಿದ್ದೀವಿ. ಅಷ್ಟು ಸೌಂಡು ಇಲ್ಲ, ಟಾರ್ಚ್ ಇಲ್ಲ, ಸೈಲೆಂಟಾಗಿ ಪೂಜೆ ಮಾಡ್ಕೊಂಡು ಹೋಯ್ತಾ ಇರೋದಷ್ಟೇ. ನೋಡಿ ಇದೆ ದೇವರು. ನೀಟಾಗಿ ತೋರಿಸೋಣ ಅಂದರೆ ಕತ್ಲೆ ಕಾಣಿಸ್ತಾ ಇಲ್ಲ. ನೋಡಿ ಎಲ್ಲ ಪೂಜೆನೂ ಸದಾ ಬೇಗ ಮಾಡ್ತಾವ್ರೆ. ಬೇಗ ಹೋಗ್ಬಿಡೋಣ ಅಂತ. ಆಲ್ರೆಡಿ ಹುಳ ಎದ್ಬಿಟ್ಟ ಒಂದೊಂದು. ಅದಕ್ಕೋಸ್ಕರ ನೋಡಿ ಅಲ್ಲಿ ಕಾಣಿಸ್ತಾ ನೋಡಿ. ನಾವು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇನ್ನು ಅಲ್ಲಿ ಪೂಜೆ ನಡೀತೈತೆ. ನಾವು ಪೂಜೆ ಮಾಡಿಸ್ಕೊಂಡು ಹನುಮಂತರಾಯನ ಪೂಜೆ ಮಾಡಿಸ್ಕೊಂಡು ಇಲ್ಲೂ ಪೂಜೆ ಮಾಡ್ಸೋಣ ಅವ್ರು ಬರೋಷ್ಟೊತ್ತಿಗೆ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ಬಿಟ್ಟು, ಈಗ ತಿರ್ಗಿ ಅಲ್ಲಿರೋರೆಲ್ಲ ಇಲ್ಲಿ ಬಂದರೆ ರಶ್ ಆಯ್ತಾರೆ ಜನ ಅಂದ್ಬಿಟ್ಟು ನಾವು ಇಲ್ಲಿ ಬಂದು ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಬಂದುಬಿಟ್ಟಿದ್ದೀವಿ ಬೇಗ. ಈಗ ಇಲ್ಲಿ ಪೂಜೆ ಮಾಡ್ಸೋಣ ಬನ್ನಿ. ಇದೇ ತೋರ್ಸಮ್ಮ. ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆಲ್ರೆಡಿ. ನೋಡಿ ನೋಡಿ ಹೊರಗಡೆಯಿಂದ ಈ ಥರ ಕಾಣಿಸ್ತಾ ಇತ್ತು ದೇವಸ್ಥಾನ. ಇದು ಕಳಸ ಹೊತ್ತಿರೋರ್ದು ಒಂದು ಫೋಟೋ ಇಲ್ಲಿ ಅಂತ ತಕ್ಕ. ನೋಡ್ರಿ ಹನುಮಂತರಾಯನ ಗುಡಿ ತವಿಂದ ಮಣೆ ಹಾಕೊಂಬತ್ತವ್ರೆ. ಮಣೆ ಹಾಕೋದಂದ್ರೆ ಗೊತ್ತಾ? ಮಣೆ ಹಾಕೊಂಬತ್ತವ್ರೆ.
ನೋಡಿ ನಮ್ಮ ಮನೆಯವ್ರು ಮಣೆ ಮಾಡ್ತೀನಿ ಅಂದ್ಬಿಟ್ಟು ದೇವ್ರು ಇಟ್ಕೊಂಡವ್ರೆ. ದೇವ್ರು ಇಟ್ಕೊಂಡು ಮಣೆ ಮಾಡ್ತಾವ್ರೆ. ನೋಡಿ ಮನೆವೆಲ್ಲ ಮುಗೀತು. ಇವಾಗ ದೇವರು ದೇವಸ್ಥಾನದ ಹತ್ರಕ್ಕೆ ಬಂದೈತಿ. ಈಗ ತಗೊಂಡೋಗಿ ಒಳಗೆ ಮಾಡಿಬಿಟ್ಟು ಊಟ ಕೊಡ್ತಾರೆ. ನೋಡಿ ಈಗೆಲ್ಲ ಆಲ್ರೆಡಿ ಊಟಕ್ಕೆ ಕುಂತ್ಬಿಟ್ಟಿದ್ವಿ. ಊಟ ಏನು ಅಂದರೆ ಅವರೆಕಾಳು ಮುದ್ದೆ, ನನ್ನ ಫೇವ್ರೇಟ್. ಅವರೆಕಾಳು ಮುದ್ದೆ ಊಟ ನನ್ನ ಫೇವ್ರೇಟು. ಇವಾಗ ದೇವರೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಪೂರ್ತಿಯಾಗಿ ನೋಡಿ. ಬಾಯ್.